ಮೀನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೀನು ಸಾರು ತಿನ್ನಬೇಕು ಅನಿಸ್ತು. ಸೊ ಬೆಳಗ್ಗೆನೇ ಎದ್ಬಿಟ್ಟು ಶಿಸ್ತಾಗಿ ಮಾರ್ಕೆಟ್ಗೆ ಹೋಗಿ ಮೀನು ತಗೊಂಡು ಕಟ್ ಮಾಡಿಸಿ ಮನೆಗೆ ತಗೊಂಬಂದು ಕ್ಲೀನಾಗಿ ತೊಳೆದು ಲೈಕ್ ಅದನ್ನು ಹೇಗೆ ತೊಳಿಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿದೆ, ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ. ಅದು ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಮೆಂತ್ಯ, ಜಸ್ಟ್ ಒಂದೊಂದು ಸ್ಪೂನ್ ಅಷ್ಟೇ, ಜೀರಿಗೆ ಮತ್ತು ಕಾಳು ಮೆಣಸು ಅದೆಷ್ಟು ತಗೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಬಾಡಿಸ್ಕೊತೀನಿ. ಸೊ ಅದೊಂಚೂರು ಲೈಕ್ ನಿಮಗೆ ಅದು ತುಂಬ ಸೀಸ್ಬೇಡಿ, ಲೈಟಾಗಿ ಒಂಚೂರು ಬಾಡಿಸ್ಕೊಂಡು ಮೀನು ಸಾರು ಆದಮೇಲೆ ಹುಳಿ ಬೇಕೇ ಬೇಕಲ್ವಾ. ಸೊ ಹುಳಿ ಸ್ವಲ್ಪ ತೆಗೆದಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನೂ ಅಷ್ಟೇ ಅದೇ ಪಾತ್ರೆ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ. ಇವೆರಡನ್ನೂ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು ಕಡೆ ತೆಗೆದಿಟ್ಕೊಂಡಾದ್ಮೇಲೆ ಅದನ್ನು ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ, ಒಂದು ಕಾಯಿ ಮರ್ತುಬಿಟ್ಟಿದ್ದೀನಿ. ಸೊ ಕಾಯಿನ ತೊಗೊಂಡು ಸಣ್ಣದಾಗಿ ಹೆಚ್ಕೊಳ್ಳಿ, ಇಲ್ಲ ತುರ್ಕೊಳ್ಳಿ ಆಯಿತಾ, ಬಿಕಾಸ್ ನನಗೆ ತುರಿಯೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಹೆಚ್ಕೊತಾ ಇದ್ದೀನಿ. ಸೊ ಅದನ್ನು ಹೆಚ್ಕೊಂಡು ಅದು ಹಾಕ್ಕೊಂಡು ಫಸ್ಟು ಅದನ್ನು ಆ್ಯಕ್ಚುಲಿ ಏನು ಮಾಡ್ತೀನಿ, ನಾನು ಫಸ್ಟಿಗೆ ಅದು ಎಲ್ಲ ಮಿಕ್ಸ್ ಮಾಡಿ ರುಬ್ಬಿಡ್ತೀನಿ. ಬಟ್ ನೀವು ಹಾಗೆ ಮಾಡಬೇಡಿ, ಹೆಚ್ಚಿದ್ರೆ ನೀವು ಅದನ್ನು ಸಣ್ಣಕ್ಕೆ ರುಬ್ಕೊಂಬಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಇವಾಗ ಕಾಯಿ ಹಾಕ್ಕೊಂಡ್ವಲ್ಲ, ಸೊ ಅದಕ್ಕೆ ಯಾವಾಗಲೇ ಹುರ್ಕೊಂಡಿದ್ವಲ್ಲ ಅಷ್ಟು ಐಟಮ್ನ ಹಾಕ್ಕೊಳ್ಳಿ. ಸೊ ಅಷ್ಟು ಐಟಮ್ನ ಹಾಕ್ಕೊಂಡಾದ್ಮೇಲೆ ಅದ್ರ ಜೊತೆ ಇನ್ನೂ ಇದೆ, ಟೊಮೊಟೊ ಹಾಕ್ಕೋಬೇಕು, ಈರುಳ್ಳಿ ಹಾಕ್ಕೋಬೇಕು. ಓಕೆನಾ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಕರ್ಬೇವು ಸೊಪ್ಪು ಹಾಕ್ಕೋಬೇಕು. ಏನೇನು ಹಾಕ್ಕೋಬೇಕು ಅಂತ ಹಾಗೆ ತೋರಿಸ್ತೀನಿ. ನಾನು ಆನ್ ಸ್ಪಾಟ್ ಅಲ್ಲಲ್ಲೇ ಲೈಕ್ ಅದನ್ನು ಹೆಚ್ಕೊಂಡಿದ್ದು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಪ್ರೊಫೆಷನಲಾಗೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಏಕೆ ಅಂದರೆ ಅಡುಗೆ ಮನೆಗೆ ಹೋಗೋದು ತುಂಬ ರೇರು. ಹೋಟ್ಲಲ್ಲಿ ಬೇಕಾದ್ರೆ ಪ್ರತಿದಿನ ಅಡುಗೆ ಮಾಡಿಬಿಡ್ತೀನಿ, ಮನೆ ಒಳಗಡೆ ಅಡುಗೆ ರೂಮ್ ಒಳಗೂ ಅಂತೂ ಹೋಗೋದೇ ಇಲ್ಲ. ಸೊ ಹಾಗಾಗಿ ಈರುಳ್ಳಿ ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಸಣ್ಣಕ್ಕೆ ಹೆಚ್ಚಾಕೊಳ್ಳಿ, ಇಲ್ಲಾಂದರೆ ಲೈಕ್ 4 ಭಾಗ ಮಾಡಿಕೊಂಡ್ರು ನಡೆಯುತ್ತೆ. 4 ಭಾಗ ಮಾಡ್ಕೊಂಡು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಿಮ್ಮ ಮುಂದೆ ಅಡುಗೆ ಮಾಡ್ತಿರೋದು ನನ್ನ ತಮ್ಮ, ನಾನಲ್ಲ. ಬಟ್ ನಾನು ಆ್ಯಕ್ಚುಲಿ ಅಡುಗೆ ಮಾಡಿದ್ರೆ ನೋಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಮಾಡ್ದ ಅವನು. ಸೊ ಅವನದೇ ರೆಸಿಪಿ ಇದು. ಸ್ವಲ್ಪ ಬೆಳ್ಳುಳ್ಳಿ, ಲೈಟಾಗಿ ಒಂಚೂರು ಶುಂಠಿ ಇಷ್ಟು ಹಾಕ್ಕೊಳ್ಳಿ ಸಾಕು. ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಸೊ ಫೈನಲ್ ರುಬ್ಬಕ್ಕೆ ಏನು ಬೇಕು ನೋಡಿ ಅಷ್ಟೇ. ಸೊ ಇದಾದಮೇಲೆ ರುಬ್ಬಕ್ಕೆ ತಗೊಳ್ಳಿ. ಸೊ ರುಬ್ಬಬೇಕಾದ್ರೆ ತುಂಬ ಅಂದರೆ ತುಂಬ ಸಣ್ಣದಾಗಿ ರುಬ್ಬಬೇಕು, ಏಕೆಂದರೆ ಮರ್ತುಬಿಟ್ಟಿದ್ದೆ, ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಓಕೆನಾ, ಈ ಥರ ಫುಲ್ಲು ಹಾಕ್ಕೋಬೋದು, ಇಲ್ಲಾಂದರೆ ಬರೀ ರಸ ಕೂಡ ಹಾಕ್ಕೋಬೋದು. ತುಂಬ ಸೀರಿಯಸ್ಲಿ ಹೇಳಲ್ಲ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈ ಥರ ಸಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ನಿಮಗೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಏನಕ್ಕೆ ಹೆಚ್ಚಿರೋದಪ್ಪ ಇದು ಅಂದರೆ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ. ಲೈಕ್ ಇದು ಲಾಸ್ಟಿಗೆ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಮತ್ತು ಈ ಶುಂಠಿ ಇದೆಯಲ್ಲ, ಇದನ್ನು ಲಾಸ್ಟಿಗೆ ಹಾಕಬೇಕು. ಒಂದು ಪಾತ್ರೆ ಇಟ್ಕೊಳ್ಳಿ, ಆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕಾಯಬೇಕು. ನೀವು ಯಾವತ್ತೇ ಅಡುಗೆ ಮಾಡಬೇಕಾದ್ರೂ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ಸೊ ಮಿಕ್ಕಿದ ಐಟಮ್ಗಳು ಹಾಕಬೇಕು. ಎಣ್ಣೆ ಕಾದ್ಮೇಲೆ ಮಾಮೂಲಿ ಥರ ಒಂಚೂರು ಮೆಂತ್ಯ, ಲೈಕ್ ಅದೇ ಒಂದೇ ಒಂಚೂರು ಸಾಸಿವೆ, ಆಮೇಲೆ ಅದು ಲೈಕ್ ಇನ್ನೊಂಚೂರು ಜೀರಿಗೆ. ಸೊ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಅದು ಒಗ್ಗರಣೆ ಹಾಕ್ತಾ ಇದ್ನಲ್ಲ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಓಕೆನಾ, ಸೊ ಹಾಗೆ ಚೂರು ಕ್ಲೀನ್ ನೀಟಾಗಿ ಬಾಡಿಸ್ಕೋಬೇಕು. ಬಟ್ ಐಟಮ್ ತುಂಬ ಕಮ್ಮಿನೇ ಹಾಕಿರೋದು ನನ್ನ ತಮ್ಮ. ಅಡುಗೆ ಮಾಡ್ತಿರೋ ನನ್ನ ತಮ್ಮನೇ, ನಾನಲ್ಲ. ಬಟ್ ನಾನು ಹೇಳ್ತಿರೋದು ಅವ್ನು ಹಾಕಿರೋ ಐಟಮ್ ಕಮ್ಮಿನೇ. ಬಟ್ ನಿಜ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿ ಮೀನು ಸಾರು ಮಾಡಿಕೊಟ್ಟ, ಸಕ್ಕತ್ತಾಗಿತ್ತು. ಆಮೇಲೆ ಲೈಟಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಟೊಮೊಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಚೂರು ಅರಿಶಿನ ಹಾಕಿ ತಿನ್ನೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಗುರು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇದಿಷ್ಟು ಹಾಕಬೇಕಾ, ಖಾರನೂ ಹಾಕಬೇಕಾ? ಆಯಿತು, ಕೇಳಿಸ್ಕೊಂಬಿಡಿ. ಖಾರ ಹಾಕಾದ್ಮೇಲೆ ಆ ಖಾರದಲ್ಲಿ ಉಳಿದಿರುತ್ತಲ್ಲ, ಅದನ್ನು ನೀರು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಜೊತೆ ನೀರು ಮಿಕ್ಸ್ ಮಾಡಿಕೊಂಡು ಗಟ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕನಂಗೆ ತೆಳು ಮಾಡ್ಕೊಳ್ಳಿ. ತೆಳು ಮಾಡ್ಕೊಂಡಾದ್ಮೇಲೆ ಮೀನು ಇದೆಯಲ್ಲ, ಸೊ ಮೀನು ಹಾಕಬೇಕಾದ್ರೆ ಇದು ಫಸ್ಟು ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಯಾವುದೋ ಖಾರ ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಬಾಯ್ಲ್ಡ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ.
ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಲೈಕ್ ರುಚಿ ನೋಡಿಬಿಟ್ಟು ಅದ್ರ ತಕ್ಕನಷ್ಟೇ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಬೇಕಾದ್ರೆ ಎಷ್ಟು ಬೇಕಂತ ನೋಡ್ಕೊಳ್ಳಿ, ಬಿಕಾಸ್ ಅದು ಮೀನಲ್ವ, ತುಂಬ ಉಪ್ಪಾದರೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ, ಬಟ್ ಮೀನು ಹೇಗೆ ಅಂದರೆ, ನೀವು ಸಾರು ಕುದ್ದಾದ್ಮೇಲೆ 5 ನಿಮಿಷ ಅಷ್ಟೇ, 5 ನಿಮಿಷದ ಮೇಲೆ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಮೀನು ಕರ್ಗೋಗುತ್ತೆ. ಸೊ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಒಂದು 5 ನಿಮಿಷ ಬಾಯ್ಲ್ಡ್ ಮಾಡಿ ಅಷ್ಟೇ, ಮೀನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಾಯ್ಲ್ಡ್ ಮಾಡಿ. ಸಖತ್ತಾಗಿರುತ್ತೆ, ವೆರಿ ಟೇಸ್ಟಿ.